ಕಾಲ್ಪನಿಕವಾಗಿ ನಾವು ಕನಸು ಕಂಡಷ್ಟು ಸುಲಭವಾಗಿ ಪ್ರಾಕ್ಟಿಕಲ್ ಆಗಿ ಅದನ್ನು ಈಡೇರಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾಕಪ್ಪ ಅಂದ್ರೆ, ಉದಾಹರಣೆಗೆ ಈಗ ನಿಮಗೊಂದು ಮನೆ ಕಟ್ಟಿಸ್ಬೇಕು, ಇಲ್ಲ ಒಂದು ಕಾರನ್ನು ತಗೊಳ್ಬೇಕು. ಈಗ ಒಮ್ಮೆಲೆ ಅಷ್ಟು ದುಡ್ಡನ್ನ ಹೊಂದಿಸೋದು ಬಹಳ, ಅಡ್ಜಸ್ಟ್ಮೆಂಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕಾಗಿ ಈಗ ಏನಪ್ಪಾ ಅಂದ್ರೆ, ಈ ಒಂದು ಹಣಕಾಸಿನ ಒಂದು ಸೇವಿಂಗ್ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ನೀವು ಎಷ್ಟೇ ದುಡಿಮೆ ಮಾಡಿದರೂ ಈ ಸೇವಿಂಗ್ ಅನ್ನು ಮಾಡಲಿಲ್ಲ ಅಂದ್ರೆ ಅದಕ್ಕೆ ಒಂದು ಅರ್ಥನೇ ಇರೋದಿಲ್ಲ. ಅದರಲ್ಲಿ ಸ್ವಲ್ಪನಾದರೂ ಉಳಿತಾಯ ಮಾಡಬೇಕು. ಈ ಒಂದು ಉಳಿತಾಯ ಮಾಡಿದ್ರೆ ಭವಿಷ್ಯದಲ್ಲಿ ಈ ಒಂದು ಆರ್ಥಿಕವಾಗಿ ಯಾವುದೇ ಒಂದು ಸಮಸ್ಯೆಗಳು ಬರುವುದಿಲ್ಲ. ಅದಕ್ಕಾಗಿ ಈ ಒಂದು ಪೋಸ್ಟ್ ಆಫೀಸ್ನ ಈಗ ಅಷ್ಟು ಅಂದ ಮಾತ್ರಕ್ಕೆ ನೀವು ಎಲ್ಲಂದ್ರಲ್ಲಿ ಹೂಡಿಕೆ ಮಾಡೋದು ಬಹಳ ತಪ್ಪು. ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡ ಒಂದು ಬಹಳ ತಪ್ಪಾಗುತ್ತೆ. ಅದಕ್ಕಾಗಿ ತಾವು ಈ ಒಂದು ಗೌರ್ಮೆಂಟ್ನ, ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಪೋಸ್ಟ್ ಆಫೀಸ್ ರೆಕ್ಯೂರಿಂಗ್ ಡಿಪಾಸಿಟ್ ಅಲ್ಲಿ ತಾವು ಈ ಒಂದು ಡಿಪಾಸಿಟ್ ಅನ್ನ ಮಾಡ್ತಾ ಹೋದ್ರೆ ತಮಗೆ ಒಂದು ಗ್ಯಾರಂಟಿ, ಅಂದ್ರೆ ಈಗ ಇನ್ನು ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಮ್ಯಾಚುರಿಟಿ ಆದ್ಮೇಲೆ ರಿಟರ್ನ್ ಬರುತ್ತೆ ಅಂತ ಯಾರಿಗೂ ಗ್ಯಾರಂಟಿ ಇರೋದಿಲ್ಲ. ಅದಕ್ಕಾಗಿ ಇದು ಒಂದು ಬಹಳ ಗ್ಯಾರಂಟಿ ಆದ ಒಂದು ಇದು ಕೇಂದ್ರ ಸರ್ಕಾರದ ಒಂದು ಬ್ರಾಂಚ್ ಆಗಿರುತ್ತೆ ಪೋಸ್ಟ್ ಆಫೀಸು. ಅದಕ್ಕಾಗಿ ಈ ಒಂದು ಪೋಸ್ಟ್ ಆಫೀಸ್ ರೆಕ್ಯೂರಿಂಗ್ ಡಿಪಾಸಿಟ್ ಅಲ್ಲಿ ಮೆಚುರಿಟಿ ಆದ ದಿವಸ ತಾವು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡೋಗಿ ಒಂದು ಅಮೌಂಟ್ ಅನ್ನ ವಿಡ್ರಾ ಮಾಡ್ಕೋಬಹುದು. ಅಷ್ಟು ಗ್ಯಾರಂಟಿ ಆಗಿರುತ್ತೆ. ಅದಕ್ಕಾಗಿ ತಾವು ಮತ್ತೆ ಬೇರೆಲ್ಲಾದರೂ ತಾವು ಹೂಡಿಕೆ ಮಾಡ್ಬೋದು. ಇದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ಕೂಡ ಕೊಡ್ತಾರೆ, ಮತ್ತೆ ಇದಕ್ಕಿಂತ ಜಾಸ್ತಿ ನಿಮ್ಮ ಅಮೌಂಟ್ಗೆ ಒಂದು ಡಬಲ್ ಅನ್ನೋ ಒಂದು ಇದನ್ನು ಹೇಳ್ತಾರೆ. ಆದ್ರೆ ಅದು ಮ್ಯಾಚುರಿಟಿ ಆದ್ಮೇಲೆ ಆ ಅಮೌಂಟ್ ನಿಮ್ ಕೈಗೆ ಸೇರೋದು ಅಷ್ಟು ಸುಲಭದ ಮಾತಿಲ್ಲ. ಅದಕ್ಕಾಗಿ ಬನ್ನಿ, ಈ ಒಂದು ಪೋಸ್ಟ್ ಆಫೀಸ್ನ ಈ ಒಂದು ರಿಕರಿಂಗ್ ಡಿಪಾಸಿಟ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ನೀವು ಎಷ್ಟು ಡಿಪಾಸಿಟ್ ಮಾಡಿದ್ರೆ ನಿಮಗೆ 7 ಲಕ್ಷ ಮ್ಯಾಚುರಿಟಿ ಆದ್ಮೇಲೆ 7 ಲಕ್ಷ ಕೈಗೆ ಸಿಗುತ್ತೆ, ಇವೆಲ್ಲವೂ ಕೂಡ ಡೀಟೇಲ್ ಅನ್ನ ನಿಮಗೆ ಹೇಳ್ತೀನಿ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಅಂಚೆ ಕಚೇರಿಯ ಒಂದು ರೆಕ್ಯೂರಿಂಗ್ ಪೋಸ್ಟ್ ಆಫೀಸ್ ರೆಕ್ಯೂರಿಂಗ್ ಡಿಪಾಸಿಟ್ ಸ್ಕೀಮು ಈ ಒಂದು ಮರುಕಳಿಸುವ ಠೇವಣಿ ಅಂಚೆ ಕಚೇರಿ ಪರಿಚಯಿಸಿರುವ ಅತ್ಯಂತ ಉತ್ತಮವಾಗಿರುವ ಒಂದು ಹೂಡಿಕೆ ಯೋಜನೆಯಾಗಿದೆ. ನೀವು ಇದರಲ್ಲಿ 10,000 ರೂಪಾಯಿ ಡಿಪಾಸಿಟ್ ಇಟ್ಟರೆ 7 ಲಕ್ಷ ಹಿಂಪಡೆಯಬಹುದು ಅಂತ ನಿಮಗೆ ಗೊತ್ತಾ? ಹೇಗೆ ಅಂದ್ರೆ ಹೇಗೆ ಪಡೆದುಕೊಳ್ಬಹುದು ಅಂತ ನಾನು ಮುಂದೆ ನಿಮಗೆ ಹೇಳ್ತೀನಿ. ತಾವು ಈ ಒಂದು ಯೋಜನೆಯನ್ನ ಏನಂತಾರೆ, ತಾವು ಈ ಒಂದು RDA ಸ್ಕೀಮ್ ಅಲ್ಲಿ ತಾವು ಹೂಡಿಕೆ ಮಾಡಬೇಕಾದ್ರೆ ಫಸ್ಟ್ ತಾವು ಭಾರತೀಯ ನಾಗರಿಕರಾಗಿರ್ಬೇಕು, ಹಾಗೂ 18 ವರ್ಷ ಮೇಲ್ಪಟ್ಟವರು ಆಗಿರ್ಬೇಕು. ಒಂಟಿಯಾಗಿ ಅಥವಾ ಜಂಟಿಯಾಗಿ ತಾವು ಒಬ್ರು ಕೂಡ ಅಕೌಂಟ್ ಅನ್ನು ತೆಗೆಸ್ಬೋದು, ಇಲ್ಲ ನೀವು ಜಾಯಿಂಟ್ ಆಗಿ ಕೂಡ ಅಕೌಂಟ್ ಅನ್ನು ತೆಗೆಸ್ಬೋದು. ಹಾಗೆ 18 ವರ್ಷ ಒಳಗಿನ ಮಕ್ಕಳಿಗಾಗಿ ತಂದೆ ತಾಯಿ ಗೈಡ್ ಅಂತ ತಾವು ಅಕೌಂಟ್ ಅನ್ನ ತೆಗೆಸ್ಬೋದು. ಪ್ರಸ್ತುತ RD ಸ್ಕೀಮ್ಗೆ 6.8% ಇಂಟ್ರೆಸ್ಟ್ ಸಿಗುತ್ತೆ. ಪ್ರತಿ 3 ತಿಂಗಳಿಗೊಮ್ಮೆ ನಿಮ್ಮ ಅಕೌಂಟ್ಗೆ ಇಂಟ್ರೆಸ್ಟ್ ಅನ್ನ ಕ್ರೆಡಿಟ್ ಮಾಡ್ತಾರೆ. ಇದು 5 ವರ್ಷದ ಅವಧಿ ಆಗಿರುತ್ತೆ. ಅಂದ್ರೆ ಇದು 5 ವರ್ಷ ಸ್ಕೀಮ್ ಇದೆ. ಮತ್ತೆ ಕೇವಲ 100 ರೂಪಾಯಿಗಳಿಂದ ಹೂಡಿಕೆ ಆರಂಭಿಸಬಹುದು. ನಾನು 10,000 ಹೇಳಿದೀನಿ ಅಂತ ಹೇಳಿ ನೀವು 10,000 ಅಂತ ಹೇಳಿ ಹಂಗೆ ಇಲ್ಲ. ಇದು ನೀವು 100 ರೂಪಾಯಿಂದ ಕೂಡ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಅದಕ್ಕೆ ನಿಮಗೆ ಲಾಭ ಅಷ್ಟೇ ಸಿಗುತ್ತೆ. ಅದಕ್ಕಾಗಿ ನೀವು ಎಷ್ಟು 100 ರೂಪಾಯಿಂದ ನೀವು ಎಷ್ಟಾದ್ರೂ ಇದರಲ್ಲಿ ಒಂದು ಡಿಪಾಸಿಟ್ ಅನ್ನ ಮಾಡಬಹುದು. ಮತ್ತೆ ಈ ಒಂದು RD ಸ್ಕೀಮ್ ಅಲ್ಲಿ ನಾಮಿನಿ ಫೆಸಿಲಿಟಿ ಕೂಡ ಇರುತ್ತೆ. ಏನಾದ್ರೂ ಹೂಡಿಕೆದಾರರು, ನೀವು ಡಿಪಾಸಿಟ್ ಮಾಡಿದವರು ಏನಾದ್ರೂ ಅವರ ಒಂದು ಮರಣ ಹೊಂದಿದ್ರೆ
ಅವರ ಮನೆಯವರಿಗೆ, ಅವರ ಹೆಂಡತಿಗೆ, ಮತ್ತೆ ಅವರ ನಾಮಿನಿ ಯಾರ ಹೆಸರು ಕೊಟ್ಟಿರ್ತಾರೆ ಅವರಿಗೆ ಈ ಒಂದು ದುಡ್ಡನ್ನ ಪೋಸ್ಟ್ ಆಫೀಸ್ ವಿಡ್ರಾ ಮಾಡ್ಕೋಬಹುದು. ಈ ಯೋಜನೆ ಒಂದು 5 ವರ್ಷದಾಗಿದ್ದು ನಿಮಗೆ 3 ವರ್ಷಕ್ಕೆ ಯೋಜನೆ ಕ್ಲೋಸ್ ಮಾಡುವ ಒಂದು ಅವಕಾಶ ಇರುತ್ತೆ. ಅಂದ್ರೆ ಈ ಒಂದು ಯೋಜನೆ ಪ್ರಾರಂಭ ಆದ್ಮೇಲೆ 3 ವರ್ಷ ಆದ್ಮೇಲೆ ತಾವು ಈ ಯೋಜನೆ ಒಂದು ಕ್ಲೋಸ್ನು ಮಾಡಬಹುದು. 3 ವರ್ಷ ಮಿನಿಮಮ್ ತಮ್ಮ ದುಡ್ಡು ಅಲ್ಲಿ ಡಿಪಾಸಿಟ್ ಇಟ್ಟಿರಬೇಕು. 3 ವರ್ಷ ಆದ್ಮೇಲೆ ತಾವು ಕ್ಲೋಸ್ ಮಾಡಬಹುದು. ತಾವು ಒಂದು ಟೈಮಲ್ಲಿ ಒಂದು 3 ವರ್ಷದಲ್ಲಿ 3 ವರ್ಷ ಆದ್ಮೇಲೆ ಕ್ಲೋಸ್ ಮಾಡಿದ್ರೆ ನಮಗೆ ಈ 6.8% ಇಂಟ್ರೆಸ್ಟ್ ಸಿಗೋದಿಲ್ಲ. ಅದರ ಬದಲಾಗಿ 4% ಇಂಟ್ರೆಸ್ಟ್ ಸಿಗುತ್ತೆ. ಈಗ ಒಂದು ಇನ್ವೆಸ್ಟ್ಮೆಂಟ್ ಆರಂಭಿಸಿದ ಮೇಲೆ ಅದರ ಒಂದು ವರ್ಷಕ್ಕೆ ನೀವು ಎಷ್ಟು ದುಡ್ಡು ಕಟ್ಟಿರ್ತಾರ, 1 ಲಕ್ಷ ಕಟ್ಟಿದ್ರ ಅಂದ್ರೆ ನಿಮಗೆ 50,000 ಸಾಲ ಸಿಗುತ್ತೆ. ಅದರ ಅರ್ಧದಷ್ಟು ನೀವು ಎಷ್ಟು ಕಟ್ಟಿರ್ತಾರ ಅದರ ಅರ್ಧದಷ್ಟು ಅವರು ನಿಮಗೆ ಒಂದು ಸಾಲದ ಸೌಲಭ್ಯ ಕೂಡ ಈ ಒಂದು ಸ್ಕೀಮ್ ಅಲ್ಲಿ ಇದೆ. ಈ ಒಂದು ಅಂಚೆ ಕಚೇರಿ ಆರ್ಡಿಯಲ್ಲಿ ತಾವು ಮಂತ್ಲಿ ತಿಂಗಳಿಗೆ ಪ್ರತಿ ತಿಂಗಳ ಒಂದು 10,000 ರೂಪಾಯಿ ಹೂಡಿಕೆ ಮಾಡುತ್ತಾ ಬಂದ್ರೆ 5 ವರ್ಷದ ತನಕ ತಾವು ಹೂಡಿಕೆ ಮಾಡಿದ್ರೆ ತಮಗೆ 5 ವರ್ಷ ಆದ್ಮೇಲೆ ಮೆಚುರಿಟಿ ಅಮೌಂಟ್ 7 ಲಕ್ಷ ರೂಪಾಯಿ ತಮ್ಮ ಕೈಗೆ ಸೇರುತ್ತೆ ಈ ಒಂದು ಸ್ಕೀಮ್ ನಲ್ಲಿ. ಹಾಗೆ ಈ ಒಂದು ಸ್ಕೀಮ್ ನ ಲಾಭವನ್ನು ಪಡಿಬೇಕಾದ್ರೆ ಈ ಒಂದು ಸಮೀಪದ ಅಂಚೆ ಕಚೇರಿಗೆ ಹೋಗಿ ತಾವು ಈ ಒಂದು RD ಸ್ಕೀಮ್ ನ ಒಂದು ಅಕೌಂಟ್ ಅನ್ನು ಓಪನ್ ಮಾಡಿ ತಾವು ಡಿಪಾಸಿಟ್ ಮಾಡ್ತಾ ಹೋದ್ರೆ ಈ ಒಂದು 5 ವರ್ಷ ಆದ್ಮೇಲೆ ತಮಗೂ ಇಷ್ಟು ಒಂದು 7 ಲಕ್ಷ ಅಮೌಂಟ್ ಅನ್ನ ಕೈಗೆ ಸೇರುತ್ತೆ. ಹಾಗೆ ನಾನಾ ತರದ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಬರುತ್ತೆ ನಾನಾ ತರದ ಸ್ಕೀಮ್ಗಳು ಬರುತ್ತೆ. ನಾನು ಮುಂದೆ ವಿಡಿಯೋಗಳು ಮಾಡ್ತಾ ಹೋಗ್ತೀನಿ ಇದ್ರ ಬಗ್ಗೆ. ಹಾಗೆ ಈ ಒಂದು ಗೌರ್ಮೆಂಟ್ ಯೋಜನೆಗಳು, ಗೌರ್ಮೆಂಟ್ ಸ್ಕೀಮ್ಗಳು, ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳು, ರಾಜ್ಯ ಸರ್ಕಾರದ ಸ್ಕೀಮ್ಗಳು, ಆನ್ಲೈನ್ ಅಪ್ಲಿಕೇಶನ್ಗಳು, ಹಾಗೆ ವಾರಕ್ಕೊಂದೆರಡು ಈ ಒಂದು ದೊಡ್ಡ ಯೂಟ್ಯೂಬರ್ಸ್ಗಳು ಅವರ ಒಂದು ಹೇಗೆ ಮೇಲ್ ಬಂದ್ರು, ಅವರ ಒಂದು ಜೀವನದ ಒಂದು ಬಯೋಗ್ರಫಿ ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಒಂದು ಸಪೋರ್ಟ್ ಮಾಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಸಬ್ಸ್ಕ್ರೈಬರ್ಗಳಿಗೆ ನನ್ನ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.